टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सर ಈಗ ಒಂದು ಕಡೆ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಸರ್, ಯಾತ್ರೆ ನಡೀತಾ ಇದೆ, ಮತ್ತೊಂದು ಕಡೆ ಸಾಕಪ್ಪ ಸಾಕು ಕಾಂಗ್ರೆಸ್ ಯಾತ್ರೆ ನಡೀತಾ ಇದೆ. ಇಲ್ಲ ಏನಂತ ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಜಾಸ್ತಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಇವರು ಪ್ರೊಟೆಸ್ಟ್ನ BJP ಅವ್ರು ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ, ಡೀಸೆಲ್ ರೇಟ್ 2 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಗ್ಯಾಸ್ ಸಿಲಿಂಡರ್ ರೇಟ್ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ತಮಗೆಲ್ಲ ಗೊತ್ತೇ ಇರ್ಬೋದು, ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಏನಿದೆ ಇವತ್ತು ಕಡಿಮೆ ಆಗಿದೆ. ತಮ್ಮ ಹಿಂದಿನಲ್ಲಿ ನಮ್ಮ ಯಾರು ಮನಮೋಹನ್ ಸಿಂಗ್ ಅವರು ಮುಖ್ಯಮಂತ್ರಿ ಇರುವಾಗ, ಪ್ರಧಾನಮಂತ್ರಿ ಇರುವಾಗ 2013 ಇಂಟರ್ನ್ಯಾಷನಲ್ ಬ್ಯಾರಲ್ ರೇಟ್ ಇದ್ದಿದ್ದು $140 ಕಚ್ಚಾ ತೆರ ಅಂತ $140 ಇದ್ದಿದ್ದು. ಈಗ ಎಷ್ಟಕ್ಕೆ ಬಂದಿದೆ? $71 ಬಂದಿದೆ. ಆ ಟೈಮಲ್ಲಿ ಡೀಸೆಲ್ ಎಷ್ಟು ಕೊಡ್ತಾ ಇದ್ದೀವಿ ನಾವು, ಪೆಟ್ರೋಲಿಗೆ ಎಷ್ಟು ಕೊಡ್ತಾ ಇದ್ವಿ? $141 ಇರುವಾಗ ಇವತ್ತು $71 ಬಂದಿದೆ. $71 ಆವಾಗ ಎಷ್ಟು ಕೊಡ್ತಾ ಇದ್ವಿ ನಾವು? 56 ರೂಪಾಯಿಗೆ ಡೀಸೆಲ್ ಕೊಡ್ತಾ ಇದ್ವಿ, 60 ರೂಪಾಯಿಗೆ ಪೆಟ್ರೋಲ್ ಕೊಡ್ತಾ ಇದ್ವಿ. ಎಷ್ಟಿದ್ದು? $141 ಇರುವಾಗ. ಈಗ ಡಾಲರ್ ಕಡಿಮೆ ಆಗಿಬಿಟ್ಟು ಇವ್ರು ಕೊಡ್ತಾವ್ರು ಅಂದರೆ ನೀವೇ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಹಾಂ, 17ನೇ ತಾರೀಕು ಮಾಡ್ತಾ ಇದ್ವಿಲ್ಲ, 17ನೇ ತಾರೀಕಿಂದ ನಾವು ಮಾಡ್ತಾ ಇದ್ವಿ, 17ನೇ ತಾರೀಕು ಮಾಡ್ತಾ ಇದ್ವಿ. ಈಗ BJPಗೆ ಏನಾಗಿದೆ ಬಸ್ಸು? BJP ಯಾವುದೋ ನೋಡಿ, ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಚುನಾವಣೆ ಯಾವಾಗ ಬರ್ತದೆ, ಜನಗಳು ಮಧ್ಯದಲ್ಲಿ ಹೋದರೆ ನಮ್ಮನ್ನ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗೆ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಾಧನೆಯನ್ನು ತೋರಿಸ್ತೀವಿ. ಯಾವತ್ತನ BJP ಅವರು ಸಾಧನೆಯನ್ನು ತೋರಿಸಿ ಮತ ಕೇಳಿದ್ರೆ ತೋರಿಸಿ, ಬರೀ ಹಿಂದೂ ಅವ್ರ ಸಾಧನೆ 0, ಏನೇನೂ ಸಾಧನೆ ಇಲ್ಲ, ಬರೀ ಹಿಂದೂ ಮುಸಲ್ಮಾನ್. ಅವ್ರಿಗೆ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ, ಅವ್ರು ಬೇಕಾಗಿರೋದು ಅಧಿಕಾರ, ಕುರ್ಚಿ. ಬಿಜೆಪಿ ಮತ್ತು JDS ಎರಡು ಮೈತ್ರಿ ಪಕ್ಷಗಳು, ಆದರೆ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾರೆ. ಜೋಡೆತ್ತುವೇನು ಒಂಟೆ ಆಗ್ಬಿಟ್ಟು ಈಗ ಆಯ್ತಿಲ್ಲ, ಇಬ್ಬರು ಒಟ್ಟಾಗಿ ಚುನಾವಣೆ ಎದುರಿಸಿದ್ರು. ಬೈ ಎಲೆಕ್ಷನ್ ಉಪಚುನಾವಣೆ ಬಂದಿತ್ತು. ಏನಾಯ್ತು ಫಲಿತಾಂಶ? 3 ನಾವು ಗೆದ್ವಿ. ಸಿಗ್ಗಾಂವದಲ್ಲಿ ನಾವು ಗೆದ್ವಿ, ಸಂಡೂರಲ್ಲಿ ನಾವು ಗೆದ್ವಿ. ಬಲ್ಲ ಇದ್ರಲ್ಲಿ ಸಾಧ್ಯ ಇಲ್ಲ ಅಂದ್ರಿ ನೀವು. ಜನ ನಮ್ಮ ಪರ ಇದ್ರ ಅಂತ ಆಯ್ತಲ್ಲ ಇದು. ಸಪರೇಟ್ ಆಗಿ ಹೋರಾಟ ಮಾಡ್ತಾ ಇದ್ರಲ್ಲ, ಮೈತ್ರಿ ಹೋಯ್ತಾ ಅಂತ ಅವ್ರ ತೀರ್ಮಾನ, ಅವ್ರ ಪಕ್ಷದ ನಾವು ಏನಕ್ಕೆ ಮಾತಾಡಬೇಕು? ಜಾಸ್ತಿ ಜನ ಉಳಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಕುಮಾರಸ್ವಾಮಿಯವರು ಒಂದು ಕಡೆ ಇದಕ್ಕೆ ಸಾಧ್ಯ ಇಲ್ಲ. ಅದು ಒಂಥರ ಹೇಳಂಗಿಲ್ಲ ನಾವು. ಸಾಕು ಇವತ್ತು.